ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದಲೂ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಏನು ಜೀರಾ ವಾಟರ್ ಕುಡಿದು ಸೊ ಹಾಫ್ ಆನ್ ಅವರ್ ಗ್ಯಾಪ್ ಆದಮೇಲೆ ಮಾಮೂಲಿ ಯಾವುದಾದ್ರೂ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಸೊ ಎಲ್ಲ ಆಯಿತು, ಪಾಪದ್ದು ಕೂಡ ಸ್ನಾನ ಆಯಿತು. ಅವಳು ನೀಟಾಗಿ ರೆಡಿ ಮಾಡಿ ಆಟ ಆಡಲಿ ಅಂತ ಕೂರಿಸಿದ್ದೆ. ಅವಳು ಜಾಸ್ತಿ ಆರಾಮಾಗಿ ಆಟ ಆಡ್ಕೊಂಡಿರೋದು ಅಂತಂದರೆ ಕಿಟಕಿ ಹತ್ರ, ವಿಂಡೋ ಹತ್ರ ಬಂದು ಕೂತ್ಕೊಳ್ತಾಳೆ. ಕೂತ್ಕೊಂಡು ಎಲ್ಲರೂ ಆ ಕಡೆ ಈ ಕಡೆ ಅಡ್ಡಾಡ್ತಿರೋದು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿರ್ತಾಳೆ. ಸೊ ಅವಳಿಗೆ ನೋಡಿ, ಏನಾದರೂ ಒಂಚೂರು ಕೊಟ್ಟಿಲ್ಲ ಅಂದರೆ, ಏನಾದರೂ ಹೇಳಿದರೆ ಸೊ ಕಿಟಕಿಗೆ ಹೊಡ್ಕೊಳ್ಳೋದು, ದಿವಾನಕ್ಕೆ ಹೊಡ್ಕೊಳ್ಳೋದು, ಈ ಥರ ಮಾಡ್ತಾಯಿರ್ತಾಳೆ. ಸೊ ಈಗಂತೂ ಮಾತೇ ಕೇಳೋದಿಲ್ಲ ಹಂಗೆ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದೆಲ್ಲ ಆದಮೇಲೆ 1 ಅವರ್ ಗ್ಯಾಪ್ ಆದಮೇಲೆ ಸೊ ಕ್ಯಾರೆಟ್, ನನ್ನ ಫೇವ್ರೆಟ್ ಕ್ಯಾರೆಟ್ ತಿಂತಾಯಿದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ತೇಜು ಕೂಡ ನಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ಸೊ ಅವರಿಗೆ ಅಡುಗೆ ಮಾಡಬೇಕಲ್ಲ. ಸೊ ಹಾಗಾಗಿ ಅನ್ನ, ಸೊಪ್ಪು ಸಾರು, ಹಾಗೆ ಇದು ನೆಂಚ್ಕೊಳ್ಳೋಕ್ಕೆ ನುಗ್ಗೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಮೀನ್ಸು ನುಗ್ಗೆಕಾಯಿ ಸುಕ್ಕ ಥರ ಮಾಡ್ತಾಯಿದ್ದೀನಿ. ಸೊ ಇದು ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಫಸ್ಟು ಒಂದು 2-3 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಸಾಸಿವೆ, ಕರಿಬೇವು ಅದನ್ನು ಹಾಕಬೇಕು. ನನ್ನ ಹತ್ರ ಕರಿಬೇವು ಖಾಲಿಯಾಗಿತ್ತು. ಸೊ ಹಾಗಾಗಿ ಸಾಸಿವೆ, ಈರುಳ್ಳಿ ಎಣ್ಣೆ ಹಾಕಿ ಮತ್ತು ನುಗ್ಗೆಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಆಲ್ಮೋಸ್ಟ್ ಎಣ್ಣೆಲೇ ಬೇಯಬೇಕು, ಯಾಕಂದರೆ ಜಾಸ್ತಿ ನೀರು ಆ್ಯಡ್ ಮಾಡೋದಿಲ್ಲ. ಸೊ ಹಾಗಾಗಿ ಎಣ್ಣೆಲೇ ಚೆನ್ನಾಗಿ ಬೇಯಿಸಬೇಕು. ಸೊ ಅದಾದಮೇಲೆ ಏನದು ಒಂದು 2 ನಿಮಿಷ 3 ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕು. ಸೊ ಇಷ್ಟಾದಮೇಲೆ ನಾನು ಟೊಮೊಟೊನ 4 ಟೊಮೊಟೊನ ಪ್ಯೂರಿ ಮಾಡಿಕೊಂಡೆ. ಸೊ 4 ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಅದರದ್ದು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಈ ಟೊಮೊಟೊ ಪ್ಯೂರಿ ಏನಕ್ಕಪ್ಪ ಅಂತಂದರೆ ಒಂಚೂರು ತಿಕ್ನೆಸ್ ಬರುತ್ತೆ, ಆಗ ರುಚಿಯಾಗೂ ಇರುತ್ತೆ, ಸ್ವಲ್ಪ ಹುಳಿ ಹುಳಿ ಥರ ಚೆನ್ನಾಗಿರುತ್ತೆ. ಸೊ ಎಣ್ಗಾಯಿ ಟೈಪು, ನಾವು ಎಣ್ಗಾಯಿ ಹೇಗೆ ಮಾಡ್ತೀವೋ ಆ ಥರ ಸ್ವಲ್ಪ ಬರುತ್ತೆ. ಸೊ ಅದ್ರ ಜೊತೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸೊ ಏನಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಆ್ಯಡ್ ಮಾಡೋಂಗಿಲ್ಲ. ಜಸ್ಟು ಖಾರದ ಪುಡಿ, ಸಾಂಬಾರು ಪುಡಿ, ಟೊಮೊಟೊ, ಉಪ್ಪು, ಅರಿಶಿನ, ಹಾಗೆ ಸಾಸಿವೆ, ಕರಿಬೇವು, ಎಣ್ಣೆ, ಈರುಳ್ಳಿ ಇಷ್ಟಿದ್ರೆ ಸಾಕು. ಒಂದೊಳ್ಳೆ ಸುಕ್ಕ ಥರ ರೆಡಿಯಾಗುತ್ತೆ. ನುಗ್ಗೆಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಬೇಯಿಸೋಣ. ಸೊ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ತೇಜುನು ತುಂಬ ಚೆನ್ನಾಗಿ ಇತ್ತು ಅಂತ ಹೇಳ್ಬಿಟ್ಟು ಅವನು ತಿಂದ್ಬಿಟ್ಟ. ಹಾಗೆ ಪಾಪು ಕೂಡ ಕೊಟ್ಟಿದ್ದೆ, ಅವಳು ತುಂಬ ಚೆನ್ನಾಗೈತಮ್ಮ ಅಂತ ಹೇಳ್ತಾಯಿದ್ಲು ನಮ್ಮ ಮನೆ. ಸೊ ಹಂಗೆ ಏನಾದರೂ ನೆಗಡಿ ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಗ್ಯಾಪಲ್ಲಿ ನಾನು ಕೂಡ ಅದು ಮಾಡಿಟ್ಟು 2 ಎಗ್ ತಿಂದೆ, ವೈಟ್ ಮಾತ್ರ. ಸೊ ಇಲ್ಲೋ ತಿನ್ನೋದಿಲ್ಲ. ಸೊ ಈ ಥರ ಇವತ್ತಿನ ಡೇ ಹೀಗಿತ್ತು. ಸೊ ಇದೊಂದು ಮಿನಿ ಲಾಗ್ ಅಂತಲೇ ಹೇಳ್ಬೋದು, ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಹಾಗೆ ಅಡುಗೆ ಕೂಡ ಆಯಿತು. ಈಗ ತೇಜಿಗೆ ಸರ್ವ್ ಮಾಡೋದು. ಸೊ ಸೊಪ್ಪು ಸಾರು, ರೈಸು ಮತ್ತು ನುಗ್ಗೆಕಾಯಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.